ಸಂಪರ್ಕ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಒಬ್ಬ ವಿಶೇಷ ವ್ಯಕ್ತಿನ ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ. ಎಲೆಮೆರೆ ಕಾಯಿ ಅಂತೆಯೇ ತನ್ನ ಕೆಲಸ ಆಯ್ತು ತಾನಾಯ್ತು ಅಂತ ಮಾಡ್ಕೊತಾ ಇದ್ದಾರೆ. ಇವರು ಸಮಾಜಮುಖಿ ಕೆಲಸನೂ ಮಾಡ್ತಾ ಇದ್ದಾರೆ. ಅದು ಯಾವ ತರ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ಅನಿಲ್ ಕುಮಾರ್ ಶೃಂಗೇರಿ ಅಂತ. ಸರ್ ಮೂಲತಃ ಶೃಂಗೇರಿ ಅವರ? ಇಲ್ಲ, ಮೂಲತಃ ನಮ್ಮ ತಾತನವರಲ್ಲಿ ಇದ್ರು. ಆಮೇಲೆ ನಾವು ಈ ಕಡೆ ಶಿಫ್ಟ್ ಆಗಿ ಬೆಂಗಳೂರು ಕಡೆಗೆ ಶಿಫ್ಟ್ ಆಗಿದ್ವಿ. ಸೊ ಈಗ ಸದ್ಯದಲ್ಲಿ ಕೆಂಗೇರಿಯಲ್ಲಿ ಇದ್ದೀನಿ ನಾನು. ಇವ್ರನ್ನ ಪರಿಚಯ ಮಾಡಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಎಲ್ಲರಿಗೂ ಬೇಕಾಗಿರುವಂತ ವ್ಯಕ್ತಿನೇ ಅಂತ ಹೇಳ್ಬೋದು. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಳ್ಳಿಗಾಡಿನ ಪ್ರದೇಶದಲ್ಲಿ ಹೋಗ್ತಾ ಇದ್ದಾಗ ತುಂಬಾ ಹಾವುಗಳನ್ನ ನಾವೆಲ್ಲ ನೋಡ್ತಾ ಇರ್ತೀವಿ. ಎಷ್ಟೊಂದು ಜನ ಭಯ ಪಡ್ತಾರೆ, ಆದ್ರೆ ಇವರು ಅವನ ನೋಡಿದ್ರೆ ಪ್ರೀತಿ ಮಾಡ್ತಾರೆ ಅಂತ ಅನ್ಸುತ್ತೆ. ಸರ್, ಅದು ಹೇಗೆ ನೀವು ಅವನ ಪ್ರೀತಿ ಮಾಡೋದಾಗ್ಲಿ, ಅದನ್ನ ರಕ್ಷಿಸೋದಾಗ್ಲಿ ಹೆಂಗ್ ನಿಮಗ್ ಬಂತದು ಅಂತ? ಈಗ ಕೆಲವರಿಗೆ ಬೆಕ್ಕಿಷ್ಟ ಇರುತ್ತೆ, ಕೆಲವರಿಗೆ ಬೇರೆ ಪ್ರಾಣಿ ಸಾಕ ಇಷ್ಟ ಇರುತ್ತೆ. ಅದೇ ತರ ಹಾವು ಕೂಡ ಒಂದು ಭಾಗದ ಪರಿಸರದಲ್ಲಿ ಒಂದು ಭಾಗ. ಸೊ ಆಗಿದ್ದಾಗ ನಿಮ್ಗೆ ಏನಾಗುತ್ತೆ, ಅದು ಕೂಡ ರಕ್ಷಣೆ. ಅದು ಎಲ್ಲರೂ ಒಬ್ಬೊಬ್ರದ್ದು ಒಂದೊಂದು ಪ್ರೀತಿ ಇಟ್ಕೊಂಡಿರ್ತಾರೆ. ಅವ್ರದ್ದೇ ಆದ ಸಂರಕ್ಷಣೆ ಪ್ಯಾಷನ್ ಇರುತ್ತೆ. ಕೆಲವರಿಗೆ ಗಿಡ ಬೆಳೆಸೋದ್ ಪ್ಯಾಷನ್ ಇರುತ್ತೆ. ಆತರ ನನ್ನ ವೃತ್ತಿ ಅಲ್ಲದೆ ಇದು ನಾನು ಪ್ಯಾಷನ್ ಆಗಿ ಮಾಡ್ತಾ ಇರೋದು. ಆಸ್ ಎ ವೈಲ್ಡ್ ಲೈಫ್ ರೆಸ್ಕ್ಯೂರ್ ಆಗಿ ನಾನು ಈ ಹಾವುಗಳ ಸಂರಕ್ಷಣೆ ಆಗ್ಲಿ, ಆಮೇಲೆ ಅದನ್ನೆಲ್ಲಾದ್ರೂ ಯಾರಾದ್ರೂ ಹೊಡಿತಾ ಇದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಾಗ್ಲಿ, ಆಮೇಲೆ ಎಲ್ಲರೂ ಕಾಣಿಸ್ಕೊಂಡ್ರೆ ಅದನ್ನ ನೀಟಾಗಿ ತಗೊಂಡೋಗಿ ಕಾಡಿಗೆ ಬಿಡೋದಾಗ್ಲಿ, ಅದನ್ನ ನಾನು ಹಲವಾರು ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ದೀನಿ. ಸರ್, ಯಾಕೆಂದ್ರೆ ಹಾವು ಅಂದ್ರೆ ಭಯ ಪಟ್ಕೊಂಡು ಓಡೋಗೋರೇ ಜಾಸ್ತಿ ಜನ ಇರ್ತಾರೆ. ಸೊ ನೀವ್ ಹೆಂಗೆ ಅವನ ಭಯ ಪಡದೆ ಇರೋ ಕಾರಣ ಅಂತ? ಹಾವಂದ್ರೆ ಎಲ್ಲರಿಗೂ ಭಯ ಇರುತ್ತೆ. ಹಾವಂದ್ರೆ ಯಾರಿಗೂ ಭಯ ಇರಲ್ಲ ಅಂತೇನಿಲ್ಲ. ಆದ್ರೆ ಅದನ್ನ ಹ್ಯಾಂಡಲ್ ಮಾಡೋ ರೀತಿ ಇರುತ್ತಲ್ಲ, ಅದನ್ನ ನಾವು ಕಲ್ತ್ಕೊಬೇಕು. ಎಷ್ಟು ನೋಡಕ್ಕೆ ವಿಡಿಯೋಗಳು, ನಿಮ್ಗೆ ರೆಸ್ಕ್ಯೂ ಮಾಡೋ ವಿಡಿಯೋಗಳು ನೋಡಿರ್ತೀರ, ತುಂಬಾ ಇಂಟರ್ನೆಟ್ ಅಲ್ಲಿ ಓಡಾಡ್ತಾ ಇರುತ್ತೆ. ಅದು ನೋಡಿದಷ್ಟು ಈಸಿ ಅಂತೂ ಇರೋದಿಲ್ಲ. ಯಾಕಂದ್ರೆ ಅದು ನಾವು ಮಾಡೋ ಕೆಲಸನೇ ಪ್ರಾಣ ಬಿಟ್ಟು ಮಾಡ್ತಾ ಇರ್ತೀವಿ. ಅದು ಎಲ್ಲಾ ಹಾವುನು ಒಂದೇ ತರ ಇರೋದಿಲ್ಲ. ಪ್ರತಿಯೊಂದು ಹಾವು, ಪ್ರತಿಯೊಂದು ರೆಸ್ಕ್ಯೂನು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಒಂದು ಒಂದು ಫುಲ್ ಅಗ್ರೆಸಿವ್ ಇರುತ್ತೆ, ಒಂದು ಸಾಫ್ಟ್ ಆಗಿರುತ್ತೆ, ಒಂದು ಏನು ನಾವು ಇಡ್ದಾಗ ಏನು ಇರ್ಬೋದು. ಇಟ್ಸ್ ಎ ರಿಸ್ಕಿ ಜಾಬ್. ಯಾವತ್ತಿದ್ರು ಅದು ಜೀವದ ಮೇಲೆ, ಪ್ರತಿ ಹಾವು ರಕ್ಷಣೆನೂ ಜೀವದ ಮೇಲೆ ಹಂಗಿಡ್ಕೊಂಡು ನಾವು ಮಾಡ್ಬೇಕಾಗತ್ತೆ. ಸರ್, ರೆಸ್ಕ್ಯೂ ಮಾಡೋದು ಅಂತ ಹೇಳಿದ್ರಿ. ರೆಸ್ಕ್ಯೂ ಮಾಡುವಾಗ ಯಾವ್ಯಾವ ಚಾಲೆಂಜಸ್ ನ ಫೇಸ್ ಮಾಡ್ತೀರಾ ನೀವು ಅಂತ? ಈಗ ರೆಸ್ಕ್ಯೂ ಅಂದ್ರೆ ಫಸ್ಟ್ ನಮ್ಗೆ ಏನಾಗುತ್ತೆ, ಈಗ ಫೋನ್ ಮಾಡ್ತಾರೆ ಜನ. ಫೋನ್ ಮಾಡಿದಾಗ ಅವ್ರಿಗೆ ಏನಾಗುತ್ತೆ, ಹಾವು ಕಾಣಿಸಿರುತ್ತೆ. ನಾವಲ್ಲಿ ಹೋಗೋಷ್ಟೊತ್ತಿಗೆ ಅದೆಲ್ಲೋ ಖಾಲಿ ಸೈಟ್ ಅಲ್ಲಿ ಇರುತ್ತೆ, ಬಿಲಗಳಲ್ಲಿ ಮೂವ್ ಆಗ್ಬಿಟ್ಟಿರುತ್ತೆ. ನಮ್ದು ಏನಾಗುತ್ತೆ, ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಒಂದು ಚಾಲೆಂಜಸ್ ಅಂದ್ರೆ ಈ ತರದ್ದೇ. ಅಲ್ಲಿ ಎಲ್ಲೋ ಕಾಣಿಸಿರುತ್ತೆ, ಅದ್ರ ಪಾಡಿಗೆ ಅಕ್ಕಪಕ್ಕ ಖಾಲಿ ಸೈಟ್ ಇದ್ರೆ ಅದು ಕಾಣಿಸ್ಕೊಳ್ಳುತ್ತೆ. ನಾವೇನಿದ್ರು ನಮ್ಮ ಕಾಂಪೌಂಡ್ ಇಲ್ಲ ಆತರ ಇದ್ರಲ್ಲಿ ಕಾಣಿಸ್ಕೊಂಡ್ರೆ ಮಾತ್ರ ನಾವು ಅದನ್ನ ವಿ ಶುಡ್ ಥಿಂಕ್ ಇಟ್ ಇಸ್ ಎ ಥ್ರೆಟ್ ತರ ಮಾಡಿ ನಾವು ಅದನ್ನ ರೆಸ್ಕ್ಯೂ ಮಾಡಬಹುದು. ಈ ತರ ಓಪನ್ ಜಾಗದಲ್ಲಿ ಇರುತ್ತೆ, ಅದ್ರ ಪಾಡಿಗೆ ಅದೆಲ್ಲೋ ಬಿಲ ಇರುತ್ತೆ, ಹೆಗ್ಣಗಳು ತೋಡಿರುತ್ತೆ, ಅದ್ರ ಪಾಡಿಗೆ ಅದು ಮಾಡ್ಕೊಂಡು ಹೋಗುತ್ತೆ. ನಾವು ಅದನ್ನ ಡಿಸ್ಟರ್ಬ್ ಮಾಡಿಲ್ಲ ಅಂದ್ರೆ ಅದು ಕೂಡ ನಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ. ಆಕ್ಚುಲಿ ಹಾವುಗಳು ನಮಗಿನ ಭಯ ಜಾಸ್ತಿ. ಯಾಕಂದ್ರೆ ನಾವೆಲ್ಲರೂ ಹೊಡಿತೀವಿ ಅಂತ, ನಾವೆಲ್ಲರೂ ಹೊಡೆದ್ಬಿಟ್ಟು ಸಾಯಿಸ್ತೀವಿ ಅನ್ನೋ ಇದ್ರಲ್ಲಿ. ಸೊ ಹಾಗಾಗಿ ಅದು ನಮ್ಗಿನ ಭಯ ಜಾಸ್ತಿ ಅದಕ್ಕೆ. ಸರ್, ಹಾಗೆ ಈಗ ಹಾವು ರೆಸ್ಕ್ಯೂ ಮಾಡೋ ಕಾಲ್ ಮಾಡ್ತಾರಲ್ಲ, ಅವ್ರು ಏನ್ ಪ್ರಿಕಾಷನ್ ತಗೋಬೇಕು ಅಂತ? ಹಾವು ರೆಸ್ಕ್ಯೂ ಮಾಡ್ಬೇಕಾದ್ರೆ ಫಸ್ಟ್ ನೋಡಿದ ತಕ್ಷಣ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಅದು ನಮ್ಮಷ್ಟು ಸೈಜ್ ಇಲ್ಲ. ಫಸ್ಟ್ ಆಫ್ ಆಲ್ ನೋಡಿದ ತಕ್ಷಣ ಅದು ಬಂದು ನಿಮ್ಗೆ ಏನೋ ಮಾಡುತ್ತೆ ಅನ್ನೋದೇನಿಲ್ಲ. ಅದ್ರ ಪಾಡಿಗೆ ಅದು ಬಿಟ್ರೆ, ನಾವು ಯಾರು ರೆಸ್ಕ್ಯೂರ್ ಇಲ್ದಿದ್ರು ಕೂಡ ಅದ್ರ ಪಾಡಿಗೆ ಅದು ಜಾಗ ಹುಡ್ಕೊಂಡು ಹೋಗ್ಬಿಡುತ್ತೆ. ಅಂಟಿಲ್ ಅನ್ಲೆಸ್ ಮನೆ ಒಳಗಡೆ ಎಂಟರ್ ಆಗಿದೆ, ಇಲ್ಲ ಕಾಂಪೌಂಡ್ ಒಳಗಡೆ ಇದೆ ಅಂದ್ರೆ ಮಾತ್ರ ನಮ್ಮಂತವ್ರಿಗೆ ಕಾಲ್ ಮಾಡಿದ್ರೆ ನಾವು ಹೋಗ್ತೀವಿ. ಪ್ರಿಕಾಷನ್ ಅಂದ್ರೆ ಏನಿಲ್ಲ, ಅದನ್ನ ಹೊಡಿಬೇಡಿ. ಅದೇ ಫಸ್ಟ್ ನನ್ನ ವಿನಂತಿ, ವೀಕ್ಷಕರಲ್ಲಿ ವಿನಂತಿ ಏನು ಅಂದ್ರೆ, ಹಾವು ಕಂಡಿದ ತಕ್ಷಣ ಹೊಡಿತಾರೆ, ಫಸ್ಟ್ ಹೊಡೆದ್ ಬಿಡ್ಬೇಕು ಅದನ್ನ. ಅದು ಆಮೇಲೆ ಏನ್ ಮಾಡ್ತಾರೆ, 10,000 20,000 ಕೊಟ್ಟು ಹೋಮ ಮಾಡಿಸೋದು, ನಾವು ಅದು ಮಾಡಿದೀವಿ ಇದು ಮಾಡಿದೀವಿ, ನಾಗದೋಷ ಇದೆ ಅದು ಇದು ಅಂತ ಮಾಡ್ತಾರೆ. ಸೊ ಇಲ್ಲಿ ಹೊಡಿಯೋದಕ್ಕೆ, ಒಂದು ಪ್ರಾಣಿನ ಸಾಯಿಸೋದಕ್ಕೆ, ಆಮೇಲೆ ನಮ್ಗೆ ಕಾಲ್ ಮಾಡೋದಕ್ಕೆ, ಮತ್ತೆ ಅಲ್ಲೋಗಿ ನಾನು ಪಾಪ ಮಾಡಿದೀನಿ ಅನ್ನೋ ಪ್ರಜ್ಞೆ ಇಟ್ಕೊಂಡು ಅಲ್ಲೋಗಿ ಪೂಜೆ ಮಾಡಿ ಒಂದು 20,000 ಖರ್ಚು ಮಾಡೋದಕ್ಕೆ. ಅದರ ಪಾಡಿಗೆ ಅದು ಬಿಟ್ರೆ ಅದು 10 ನಿಮಿಷ 15 ನಿಮಿಷ ನೋಡುತ್ತೆ, ಅದು ನೋಡುತ್ತೆ, ಅಲ್ಲೆಲ್ಲೋ ಜಾಗ ಇರುತ್ತೆ. ನೀವೇನಾದ್ರೂ ಹೊಡಿತೀರಿ ಅಂತ, ಅದು ಡಿಫೆನ್ಸಿವ್ ಮೆಕ್ಯಾನಿಸಮ್. ಈಗ ನಾನು ನಿಮ್ಗೆ ಹೊಡೆದ್ರೆ ನೀವು ಹೊಡಿಯಲ್ವಾ, ಅದೇ ತರ ಹಾವು ಕೂಡ ಎಡೆ ಎತ್ಕೊಂಡು ನಿಂತ್ಕೊಳ್ಳೋದಾಗ್ಲಿ, ಅದು ಜಾಸ್ತಿ ಅಗ್ರೆಸಿವ್ ಆಗೋದಾಗ್ಲಿ, ಏನಕ್ಕೆ ಇವ್ರೇನೋ ನನ್ನ ಕೊಲ್ತಾರೆ, ಅದಕ್ಕೆ ನಾನು ರೆಸ್ಕ್ಯೂವರ ಇಲ್ಲ ಮನುಷ್ಯನ ಇಲ್ಲ ಇನ್ನೊಂದ ಏನೋ ಗೊತ್ತಿರಲ್ಲ ಅದಕ್ಕೆ. ಸೊ ಇಟ್ಸ್ ಎ ಬೇಸಿಕ್ ಡಿಫೆನ್ಸಿವ್ ಮೆಕ್ಯಾನಿಸಮ್ ಹಾವುಗಳಿಗೆ ಅಷ್ಟೇ. ಅದೇ ಹೇಳ್ತಾರಲ್ಲ, ಕಲ್ಲು ನಾಗರ ಕಂಡರೆ ಹೌದೌದು. ಅದರಿಂದ ಏನು ಪ್ರಯೋಜನ ಇಲ್ಲ. ಅವ್ರವ್ರ ನಂಬಿಕೆ, ನಾವು ಅದ್ರ ಬಗ್ಗೆ ಏನು ಮಾತಾಡಲ್ಲ. ಈಗ ನಾನು ಪೂಜೆ ಮಾಡ್ತೀನಿ, ನಮ್ಮ ಮನೆಯಲ್ಲೆಲ್ಲ ಪೂಜೆ ಮಾಡ್ತಾರೆ, ಅದ್ರದ್ದು ನಮ್ಗೇನು ತಕರಾರಿಲ್ಲ. ಆದ್ರೆ ಕಂಡಾಗ ಅದನ್ನ ದಯವಿಟ್ಟು ಅದನ್ನ ನೀವು ಇದು ಮಾಡಿದಿರಾ ಕೊಲ್ಬೇಡಿ. ನಮ್ಮಂತವ್ರಿಗೆ ಯಾರಿಗೂ ಹೇಳಿ. ನಮ್ಮಂತವ್ರಿಗೆ ತುಂಬಾ ಜನ ಇದಾರೆ, ಈ ತರ ವಾಲಂಟಿಯರ್ಸ್ ತುಂಬಾ ಜನ ಇದಾರೆ. ಸೊ ಅವ್ರಿಗೆ ಕಾಲ್ ಮಾಡಿದ್ರೆ ಮೆನಿ ಪೀಪಲ್ ಹೂ ಕಮ್ ಫಾರ್ ಹೆಲ್ಪ್ ಬರ್ತಾರೆ, ಅದನ್ನ ರಕ್ಷಣೆ ಮಾಡಕ್ ಬರ್ತಾರೆ.
ಸರ್ ಇಷ್ಟು ದಿವಸವರೆಗೂ ನೀವು ಯಾವ್ಯಾವ ತರ ಹಾವನ್ನ ರೆಸ್ಕ್ಯೂ ಮಾಡಿದ್ದೀರಾ? ಎಲ್ಲಾ ತರದ್ದು ಈಗ ರೆಸ್ಕ್ಯೂರ್ ಅಂದ್ರೆ ದರ್ ಇಸ್ ನೋ ಒಂದೇ ಪರ್ಟಿಕ್ಯುಲರ್ ಹಾವು ಅಂತ ಏನಿಲ್ಲ. ನಮಗೆ ಎಲ್ಲಾ ತರದ ಹಾವು ಸಿಗುತ್ತೆ, ವಿಷಕಾರಿನೂ ಸಿಗುತ್ತೆ, ವಿಷ ಇಲ್ದಿರೋದು ಸಿಗುತ್ತೆ. ಓಕೆ. ಮೇಜರ್ ಕನ್ಸರ್ನ್ ನೀವು ಚಾಲೆಂಜ್ ಕೇಳಿದ್ರೆ ಅವಾಗ್ಲೇ, ಈ ಯಾವ್ದು ಕಚ್ಚಿದ್ರೆ ವಿಷ, ಯಾವ್ದು ಕಚ್ಚಿಲ್ಲ ಅಂದ್ರೆ ಇಲ್ಲ ವಿಷ ಇಲ್ದಿರೋದು ಅಂತ, ಅದು ಜನಕ್ಕೆ ಐಡೆಂಟಿಫಿಕೇಶನ್ ಮಾಡೋದು ಸ್ವಲ್ಪ ಕಷ್ಟ. ಈಗ ನಾವ್ ಆದ್ರೆ ನೋಡಿರ್ತೀವಿ, ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡಿ ಸ್ವಲ್ಪ ಓಡಾಟ ಇರುತ್ತೆ. ಆಮೇಲೆ ನಾವು ಎಲ್ಲೆಲ್ಲಿ ಏನೇನು ಪ್ರಿಕಾಷನರೀಸ್ ತಗೋಬೇಕು, ಕಚ್ಚಿದ್ರೆ ಏನಾಗ್ಬೇಕು ಅದೆಲ್ಲ ನಾವು ಬ್ಯಾಕ್ ಎಂಡ್ ಅಲ್ಲಿ ರೆಡಿಯಾಗಿ ಇಟ್ಕೊಂಡಿರ್ತೀವಿ. ಸಪೋಸ್ ನಮ್ಗೆ ಕಚ್ಚಲ್ಲ ಅಂತ ಏನು ರೂಲ್ ಇಲ್ಲ, ನಮಗೂ ಕಚ್ಚುತ್ತೆ. ಅದ್ರ ಕಚ್ಚಿದಾಗ ಏನ್ ಮಾಡ್ಬೇಕು ಅನ್ನೋ ಪ್ರಿಕಾಷನ್ಸ್ ನಾನು ಮುಂದೆ ಇದ್ರಲ್ಲಿ ಹೇಳ್ತೀನಿ. ಬಟ್ ಅದೆಲ್ಲ ಇದ್ದಾಗ ಸ್ವಲ್ಪ ಇದ್ ಮಾಡ್ಕೊಂಡು ಮಾಡ್ಬೇಕಷ್ಟೇ. ಸರ್ ನೀವು ಕಚ್ಚಿದಾಗ ಮಾಡೋದು ಅಂತ ಹೇಳಿದ್ರಿ, ಮತ್ತೆ ನಾನು ಟ್ರೈನಿಂಗ್ ತಗೊಂಡಿದ್ದೀನಿ ಅಂತ ಹೇಳಿ. ಎಲ್ಲಿ ಟ್ರೈನಿಂಗ್ ತಗೊಂಡ್ರಿ? ಟ್ರೈನಿಂಗ್ ಅಂದ್ರೆ ಏನಾಗುತ್ತೆ ಗೊತ್ತಾ ಮೇಡಮ್, ದೇರ್ ಇಸ್ ನೋ ಪರ್ಟಿಕ್ಯುಲರ್ ಯಾವ್ದು ಇನ್ಸ್ಟಿಟ್ಯೂಟ್ ಆತರ ಏನೂ ಇರೋದಿಲ್ಲ. ಈಗ ಯಾರೋ ಒಬ್ರು ರೆಸ್ಕ್ಯೂ ಮಾಡ್ತಾ ಇರ್ತಾರೆ, ನಾವು ಅದಕ್ಕೆ ಜಾಯಿನ್ ಆಗಿ ಅವ್ರ ಜೊತೆ ಒಡನಾಟ ಬೆಳೆಸಿ ಪ್ಯಾಷನ್ ಆಗಿ ನಾವು ಹೋದಾಗ ಯಾಕೆ ಅನಿಸ್ತು ನಿಮ್ಗೆ ನಾನು ಆ ವಿಡಿಯೋದನ್ನೇ ಕರಗತ ಮಾಡ್ಕೋಬೇಕು? ನಾನ್ ಕೇಳೋದು ಯಾಕೆ ಮಾಡಬಾರ್ದು ಅಂತ, ಅವನೇ ಯಾಕೆ ಮಾಡಬಾರ್ದು ಅಂತ, ಅದನ್ನು ಒಂದು ಇದಲ್ವಾ. ಸೊ ಪ್ಯಾಷನ್ ನನ್ಗದು ಅದ್ರ ಮೇಲೆ ರಿಸರ್ಚ್ ಮಾಡ್ಬೇಕು ಅನ್ಸ್ತು, ಅದ್ರ ಮೇಲೆ ಹೆಂಗೆ ಏನು ಅದು ಬಿಹೇವಿಯರ್ ಏನಿದೆ ಅದನ್ನ ತಿಳ್ಕೊಬೇಕು ಅನ್ಸ್ತು. ಸೊ ಅದ್ರ ಜೊತೆಗೆ ಓಕೆ ದಿಸ್ ಆಲ್ಸೋ ಒಳ್ಳೆ ಕೆಲಸ ಅಲ್ವಾ. ಈಗ 4 ಜನಕ್ಕೆ ಕಚ್ಚಿಲ್ಲ ಅಂದ್ರೆ ಸೊ ಅದು ನಮಗೂ ಒಂಥರ ಇಂಡೈರೆಕ್ಟ್ ಆಗಿ ಹೆಲ್ಪ್ ಆದಂಗೆ. ಅಂದ್ರೆ ನಮ್ಗೂ ಪುಣ್ಯ ಅನ್ಕೊಳ್ಳಿ ನೀವು. ಇದು ಸೆಲ್ಫಿಶ್ ಅಂದ್ರೆ ಪುಣ್ಯ ಅಷ್ಟೇ, ಏನೇನಿಲ್ಲ. ಇನ್ನೊಬ್ರು ಜೀವ ಉಳಿಸೋದು ನಮ್ಮ ಕರ್ತವ್ಯ ಅಷ್ಟೇ. ಫ್ಯಾಷನ್ ಆಗಿ ಮಾಡ್ಕೊಂಡಿದ್ದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಇವಾಗ ನನಗೆ ಎಷ್ಟು ಹಾವನ್ನ ರೆಸ್ಕ್ಯೂ ಮಾಡಿದ್ದೀರಿ? ಸಾವಿರಾರು ಹಾವು ಮಾಡಿದೀವಿ, ರೆಸ್ಕ್ಯೂ ಮಾಡಿದೀವಿ. ನಾವೇನು ರೆಕಾರ್ಡ್ ಏನೂ ಇಡೋದಿಲ್ಲ. ನಾನು ಮೂಲತಃ ಹೇಳ್ದಂಗೆ ನಾನು IT ಎಂಪ್ಲಾಯಿ. ಇದು ನನ್ನ ಪ್ಯಾಷನ್ ಆಗಿರೋದ್ರಿಂದ ಸುತ್ತಮುತ್ತ ಯಾವ್ದಾದ್ರು ಕರೆಗಳು ಬಂದ್ರೆ ನಾನು ಅದಕ್ಕೆ ನನ್ನ ಸಮಯದಲ್ಲಿ ನಾನು ಹೋಗಿ ಅದನ್ನ ನನ್ನ ಕೈಯಲ್ಲಿ ಏನು ಸಹಾಯ ಆಗುತ್ತೆ ಅದನ್ನ ಕೊಲ್ದಿರ ಮತ್ತೆ ಅದನ್ನ ಕಾಡಿಗೆ ಅದರ ಇದಕ್ಕೆ ನಾವು ಟೆರಿಟರಿಗೆ ಬಿಟ್ಬಿಟ್ರೆ ಅದ್ರ ಪಾಡಿಗೆ ಅದಿರುತ್ತೆ ಅನ್ನೋದು ನನ್ನ ಆಶಯ. ಇವಾಗ ನೋಡಿದ್ರೆ ತುಂಬಾ ದೂರ ಎಲ್ಲ ಹೋಗಿ ರೆಸ್ಕ್ಯೂ ಮಾಡಿದ್ದೀರಾ? ಬೇರೆ ಕಡೆ ಬೇರೆ ಅಂದ್ರೆ ಸರೌಂಡಿಂಗ್ ಏರಿಯಾದಲ್ಲೇ ಬರ್ತಾ ಇರುತ್ತೆ. ನಮ್ಮ ಕೆಂಗೇರಿನೇ ದೊಡ್ಡದಿದೆ. ಈ ಕೆಂಗೇರಿಯಲ್ಲಿ ಇನ್ನ ಅಷ್ಟೊಂದು ಡೆವಲಪ್ ಆಗಿಲ್ಲ, ಖಾಲಿ ಜಾಗಗಳು ತುಂಬಾ ಇದೆ. ಸ್ಯಾಟಲೈಟ್ ಟೌನ್ ಆಗಿರ್ಬೋದು, ದುಬಾಸಿಪಳ್ಳಿ ಆಗಿರ್ಬೋದು, ಈ ಕಡೆ ನಿಮ್ ಚಿಕ್ಕನಹಳ್ಳಿ ಈ ಕಡೆ ಎಲ್ಲ ಇದಾವಲ್ಲ, ಈ ಸರೌಂಡಿಂಗ್ ಎಲ್ಲ ಇನ್ನ ಅಷ್ಟೊಂದು ಡೆವಲಪ್ ಆಗಿಲ್ಲ. ಕೆಂಪೇಗೌಡ ಲೇಔಟ್ ಈ ಸರೌಂಡಿಂಗ್ ಎಲ್ಲೇ ಬಂದ್ರು ನಾವು ಅದಕ್ಕೆ ಸ್ಪಂದಿಸ್ತೀವಿ. ನಾವು ಫ್ರೀ ಇದ್ರೆ ಇದ್ ಮಾಡ್ತೀವಿ, ಇಲ್ಲ ನಮ್ ಆಗಿಲ್ಲ ಅಂದ್ರೆ ಇನ್ನೊಬ್ರು ಯಾರಾದ್ರೂ ಇದ್ರೆ ಅವ್ರನ್ನ ಕಳ್ಸ್ಕೊಡ್ತೀವಿ.